ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ಕಾವ್ಯ ಫ್ರಮ್ ಮಂಡ್ಯ. ಮತ್ತೆ ಏನಪ್ಪ ವಿಷಯ ಅಂತಂದ್ರೆ, ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನ ಮೊದಲನೇ ಪ್ರೋಮೋನ ಬಿಟ್ಟಿದ್ದಾರೆ. ಸೊ ಬನ್ನಿ ನೋಡ್ಕೊಬರೋಣ ಹೇಗಿದೆ ಅಂತ. ಬಟ್ ನಾವ್ ಎಕ್ಸ್ಪೆಕ್ಟ್ ಮಾಡ್ದಂಗ್ ಇರಲ್ಲ, ಅಷ್ಟು ಇದಾಗಿರಲ್ಲ. ಬಟ್ ನೋಡೋಣ. ನಾನ್ ಲಾಸ್ಟ್ ಟೈಮ್ ಅಲ್ಲಿ ಹೇಳಿದ್ದೆ, ಬಿಗ್ ಬಾಸ್ ಪ್ರೋಮೋ ನೋಡೋದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೋ ಅಲ್ಲಿ ಬಂದಿರೋಂತ ಕಮೆಂಟ್ ಗಳನ್ನ ಓದೋದು ಇನ್ನ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಸೊ ಕೆಲವೊಂದಷ್ಟು ಕಮೆಂಟ್ ಗಳನ್ನ ನೋಡೋಣ ಹೇಗಿದೆ ಅಂತ. ಹಾ. ಯಾಕೋ ಗಿಲ್ಲಿ ಅಣ್ಣ ತುಂಬಾ ಓವರ್ ಆಗಿ ಆಡ್ತಾ ಇದಾರೆ ಅಂತ ಒಬ್ರು ಕಮೆಂಟ್ ಹಾಕಿದಾರೆ. ಇಲ್ಲ ಸಿಸ್, ಕರೆಕ್ಟ್ ಆಗಿ ನೋಡಿ ಅಂತ. ಓಕೆ. ಗಿಲ್ಲಿಗೆ ಕೊಟ್ಟಿರೋ ಟಾಪಿಕ್ ರೋಸ್ಟ್ ಮಾಡ್ಬೇಕು ಅನ್ನೋದು, ಸೊ ರೋಸ್ಟ್ ಮಾಡ್ತಿದಾರೆ ಅಷ್ಟೇಪಾ ಅಂತ ಒಬ್ರು ಕಮೆಂಟ್ ರಿಪ್ಲೈ ಮಾಡಿದ್ದಾರೆ. ಅದೇ ರಕ್ಷಿತಾ ಒಮ್ಮೆ ಗಿಲ್ಲಿ ವಿರುದ್ಧ ಮಾತಾಡಿದ್ದಕ್ಕೆ ಅವಳು ಮಾಡಿದ್ದು ತಪ್ಪು ಅಲ್ವಾ. ಗಿಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು, ಅದು ಕಾಲೆಳಿತಾ ಇದ್ದಾನೆ, ರೋಸ್ಟ್ ಮಾಡ್ತಾ ಇದ್ದಾನೆ ಅಥವಾ ಮತ್ತೊಂದ್ ಮಾಡ್ತಾ ಇದ್ದಾನೆ. ಬಟ್ ಬೇರೆಯವರು ಇವನ್ ವಿರುದ್ಧ ಮಾತಾಡ್ಬಿಟ್ರೆ ಮಾತ್ರ ಅವರೆಲ್ಲ ತಪ್ಪು. ಅದೇ ಮೇನ್ ಆಗಿ ಆಗ್ತಾ ಇರೋದು. ಗಿಲ್ಲಿದ್ದು ಕಳಪೆ ವ್ಯಕ್ತಿತ್ವ ಅಂತ ಯಾರಿಗೆಲ್ಲ ಅನ್ಸ್ತು ಲೈಕ್ ಮಾಡಿ ಅಂತ ಒಬ್ರು. ಪಾಪ ಆತರ ಕಳಪೆ ಅನ್ನೋ ತರ ಏನಿಲ್ಲ. ಬಟ್ ಅವನ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಆಡ್ತಾ ಇದ್ದಾನೆ ಅಷ್ಟೇ. ಏನಂದ್ರೆ ಅವನ ಕಾಮಿಡಿಲಿನೇ ಎಲ್ರನ್ನೂ ಕಾಲೆಳ್ಕೊಂಡು ಒಟ್ನಲ್ಲಿ ಆಪೋಸಿಟ್ ಇರೋನ ಟ್ರಿಗರ್ ಮಾಡ್ಬೇಕು. ಅವಾಗ ಅವನು ಹೈಲೈಟ್ ಆಗ್ತಾನೆ, ಎಲ್ಲಾ ಕಡೆ ಕಾಣಿಸ್ಕೊಂತಾನೆ, ಅಷ್ಟೇ ಅವನ ಉದ್ದೇಶ. ಅವನ್ ಮನ್ಸಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಗಿಲ್ಲಿಗೆ ಸಪೋರ್ಟ್ ಮಾಡೋರು ಲೈಕ್ ಮಾಡಿ ಅಂತೆ. ಗಿಲ್ಲಿ ಅಭಿಮಾನಿಗಳು ಗಿಲ್ಲಿಗೆ ಮಾತ್ರ ವೋಟ್ ಮಾಡ್ಬೇಕಂತೆ. ಮನುಷ್ಯತ್ವ ಇಲ್ಲದ ಮನುಷ್ಯ ಅಂದ್ರೆ ಅದು ಗಿಲ್ಲಿನೇ. ಓ ಇದ್ರ ಬಗ್ಗೆ ನಾನೇನೋ ಮಾತಾಡಕ್ಕಾಗಲ್ಲ. ಟ್ರಿಗರ್ ಆಗೋದು ಅವರ ಪ್ರಾಬ್ಲಮ್, ಡಾಮಿನೇಟ್ ಮಾಡೋದು ಗಿಲ್ಲಿ ಟ್ಯಾಲೆಂಟ್. ಟಾಸ್ಕ್ಗೆ ಪರ್ಫಾರ್ಮೆನ್ಸ್, ಶೋಗೆ ಪವರ್, ಟ್ರೋಫಿಗೆ ಟ್ರೋಫಿಗೆ ಗಿಲ್ಲಿ. ಓ ಮೈ ಗಾಡ್, ಚೆನ್ನಾಗೈತೆ. ಮನರಂಜನೆ ಹೆಸರಲ್ಲಿ ಅವಹೇಳನ ಮಾಡುತ್ತಿರುವ ಗಿಲ್ಲಿಗೆ ಧಿಕ್ಕಾರ. ಇದು ಒಂದ್ ಪಾಯಿಂಟ್ ಅಲ್ಲಿ ನಿಜ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಇವಾಗಿನ ಕಮೆಂಟ್ ಗಳು ಏನಂದ್ರೆ 50-50. ಈ ಕಡೆ ಗಿಲ್ಲಿ ಪರವಾಗಿ ಮಾತಾಡೋರು ಇದ್ದೇ ಇದಾರೆ, ಅಂಡ್ ಸ್ವಲ್ಪ ಇಷ್ಟ ಆಗದೆ ಇರೋರು ಇದಾರೆ. ಅತಿ ಆದ್ರೆ ಅಮೃತನು ವಿಷ ಅಂತ ನಾನು ಮೊದ್ಲಿಂದಾನೇ ಹೇಳ್ಕೊಂಡ್ ಬರ್ತಾ ಇದೀನಿ. ಸೊ ಎಲ್ರೂ ಕೂಡ ಇವಾಗ ಎಲ್ರಿಗೂ ಅರ್ಥ ಆಗ್ತಾ ಇದೆ ಇವಾಗ. ಇದೇ ಮಾತು ರಕ್ಷಿತಾ ಆಡಿದ್ರೆ ಕೆಟ್ಟವಳು, ಗಿಲ್ಲಿ ಮಾಡಿದ್ರೆ ಸೂಪರ್. ಇದನ್ನ ನಮ್ ಜನಗಳು ಅರ್ಥ ಮಾಡ್ಕೋಬೇಕು. ಬಟ್ ಅರ್ಥ ಮಾಡ್ಕಂತ ಇಲ್ಲ. ಗಿಲ್ಲಿ ಏನೇ ಮಾಡಿದ್ರು ಅವರ ಫಾಲೋವರ್ಸ್ ಅದನ್ನ ತಮಾಷೆಯಾಗಿ ತೆಗೆದುಕೊಳ್ಳುತ್ತಾರೆ. ಆದ್ರೆ ಬೇರೆ ಕಂಟೆಸ್ಟೆಂಟ್ ಸಣ್ಣ ತಪ್ಪು ಮಾಡಿದ್ರು ಅದನ್ನು ದೊಡ್ಡದಾಗಿ ಮಾತಾಡ್ತಾರೆ. ತಮಾಷೆ ಮಾಡೋದಕ್ಕೂ ಮಿತಿ ಬೇಕು. ಗಿಲ್ಲಿ ಮಾಡುವ ಕಾಮಿಡಿಗಳು ಒಬ್ಬರನ್ನು ನಗಿಸುವಂತಿರಬೇಕು, ಕೋಪ ಬರುವಂತಾಗಬಾರದು. ಇನ್ನೊಬ್ರು ರಿಪ್ಲೈ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಟಾಸ್ಕ್ ಮಾಡುತ್ತಿದ್ದಾರೆ, ಈ ಗಿಲ್ಲಿ ಮಾತ್ರ ಒಂದೇ ಒಂದು ಟಾಸ್ಕ್ ಸರಿಯಾಗಿ ಮುಗಿಸಿಲ್ಲ. ರೋಸ್ಟ್ ಟಾಸ್ಕ್ ಅನ್ನು ಸಭ್ಯತೆಯ ಚೌಕಟ್ಟು ಮೀರದಂತೆ ಮಾಡಬೇಕು ಅಂತ ಬಿಗ್ ಬಾಸ್ ಹೇಳಿದ್ರು ಕೂಡ ಈ ಗಿಲ್ಲಿ ಅತಿಯಾಗಿ ಆಡಿ ಯಾವಾಗ್ಲೂ ಟಾಸ್ಕ್ ಹಾಳು ಮಾಡ್ತಾನೆ. ನೆನ್ನೆ ಎಲ್ಲವೂ ಸರಿ ಇತ್ತು, ಮೊದಲು ಶುರು ಮಾಡಿದ್ದ ಗಿಲ್ಲಿ ಮಂಜು ಮದ್ವೆ ವಿಚಾರಕ್ಕೆ ಅಪಹಾಸ್ಯ ಮಾಡ್ಬಿಟ್ಟು ಟ್ರಿಗರ್ ಮಾಡ್ದ. ವಿಪರ್ಯಾಸ ಏನಂದರೆ ಇದಕ್ಕೂ ಜನ ಪಾಸಿಟಿವ್ ಕಮೆಂಟ್ಸ್ ಕೊಡ್ತಿದ್ದಾರೆ. ಅಂದ್ರೆ ತಿಳ್ಕೊಳ್ಳಿ ಎಷ್ಟು PR ಗಿರಾಕಿಗಳು ಇದ್ದಾರೆ ಅಂತ. ಇನ್ನೊಂದು ಫನ್ ಫ್ಯಾಕ್ಟ್ ಅಂದ್ರೆ, ಯಾರೆಲ್ಲ ಲಾಸ್ಟ್ ಸೀಸನ್ ನಲ್ಲಿ ಜೈ ತ್ರಿವಿಕ್ರಮ್ ಸೂಪರ್ ರಜತ್ ಅಂತ ಅವ್ರ ದುಡ್ಡು ಇಸ್ಕೊಂಡ್ ಕಮೆಂಟ್ಸ್ ಹಾಕ್ತಿದ್ರು, ಇವತ್ತು ಅದೇ ಜನರು ಗಿಲ್ಲಿ PR ಆಗಿದ್ದಾರೆ. ಇಲ್ಲಿ ಏನ್ ಮಾಡಿದ್ರು ಬೆಂಕಿ ಅಂತಿದ್ದಾರೆ. ಓ ಇದೆಲ್ಲ ನಮ್ ಸರ್ಕಲ್ ಬರಲ್ಲ ಈ ತರ ಕಮೆಂಟ್ಸ್ ಅಲ್ಲಿ, ಯಾಕಂದ್ರೆ ಇವ್ರು ಏನೇನೋ ಮಾತಾಡ್ತಾ ಇದಾರೆ. ಬಟ್ ಫ್ಯಾಕ್ಟ್ ಇರೋದು ಅದೇನೆ. ಗಿಲ್ಲಿ ಏನ್ ಮಾಡಿದ್ರು ಸರಿ ಅನ್ನುವಂತ ಭ್ರಮೆ ಬಿಡ್ಬೇಕು ಜನಗಳು. ಸರಿ ಇದ್ರೆ ಸರಿ ಅನ್ನೋಣ, ತಪ್ಪಿದ್ರೆ ತಪ್ಪಣ್ಣನ. ಅವ್ರು ಸರಿ ಇವ್ರು ಸರಿ ಅಂತ ಹೇಳ್ತಾ ಇಲ್ಲ. ಅತಿಥಿ ಬಂದ್ರೆ ಹೇಗ್ ನಡ್ಕೋಬೇಕು ಅನ್ನೋ ಪರಿಜ್ಞಾನ ಮೊದಲು ಅತಿಥಿಗೆ ಕಲಿಸಿ, ನಂತರ ಗಿಲ್ಲಿ ಹತ್ರ ಬರೋಣ. ಸ್ಟಾರ್ಟ್ ಮಾಡಿದ್ದೇನೆ ಗಿಲ್ಲಿ. ಈಗ ಬಿಗ್ ಬಾಸ್ ಅವರು ಇಂಟ್ರೊಡಕ್ಷನ್ ಕೊಡ್ತಾ ಇದ್ರು, ಮಂಜಣ್ಣ ಅವ್ರು ಬಂದಿದ್ದಾರೆ, ಇವ್ರಿಗೆ ಮದ್ವೆ ಫಿಕ್ಸ್ ಆಗಿದೆ, ಇವ್ರೆಲ್ರು ಬಂದಿದ್ದಾರೆ, ಏನಿಗ್ ಬಂದಿದ್ದಾರೆ, ಎಷ್ಟು ದಿನ ಇರ್ತಾರೆ, ಏನೇನೆಲ್ಲ ಮಾಡ್ಬೇಕು ಅಂತ ಇಂಟ್ರೊಡಕ್ಷನ್ ಕೊಡ್ತಿರ್ಬೇಕಾದ್ರೆ ಗಿಲ್ಲಿ ಎಷ್ಟು ಮಧ್ಯ ಬಾಯ್ ಆಗ್ತಿದೆ. ಓ ಮಂಜಣ್ಣ, ಎಷ್ಟನೇ ಮದ್ವೆ, ಈ ತರ ಎಲ್ಲ. ಅಂದ್ರೆ ಅವ್ನ್ ಶುರು ಮಾಡಿದ್ದೆ ಅಲ್ಲಿಂದ. ಸೊ ಅಲ್ಲಿಂದನೂ ಟ್ರಿಗರ್ ಆಗಿದೆ. ಈಗ ಸ್ಟಾರ್ಟಿಂಗ್ ಅಲ್ಲೇ ಈ ತರ ಅವ್ರ ವಿರುದ್ಧ ಸ್ವಲ್ಪ ಕಾಲೆಳೆದ್ ಮಾಡಿದಾಗ ಅವ್ರು ಟ್ರಿಗರ್ ಆಗೋದು ಮಾಮೂಲಿ. ಗಿಲ್ಲಿಯನ್ನು ಕುಗ್ಗಿಸಬೇಕು ಅಂತ ಬಿಗ್ ಬಾಸ್ ಅವರು ಮಾಡಿರೋ ಪ್ಲಾನ್, ಬಟ್ ವರ್ಕೌಟ್ ಆಗಲ್ಲ ಬಿಡಿ ಅಂತೆ. ಸೀರಿಯಸ್ಲಿ. ಎಲ್ಲೊಬ್ರು ಕಮೆಂಟ್ ಮಾಡಿದ್ದಾರೆ, ಗಿಲ್ಲಿ ಫ್ಯಾನ್ ನಾನು, ಅವನನ್ನ ಬಿಟ್ಟು ಬೇರೆ ಯಾರು ವಿನ್ ಆಗೋದು ಇಷ್ಟ ಆಗಲ್ಲ. ಆದ್ರೆ ಈ ವಾರ ಸ್ವಲ್ಪ ಸುದೀಪ್ ಸರ್ ಕ್ಲಾಸ್ ತಗೋಬೇಕು ಅನ್ನೋರು ಲೈಕ್ ಮಾಡಿ ಅಂತೆ. ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಇರಿ ಆಮೇಲೆ. ತಮ್ಮ ತಮಾಷೆ ಬೇರೆಯವ್ರಿಗೆ ಹರ್ಟ್ ಆಗ್ಬಾರ್ದು ಅನ್ನೋರು ಲೈಕ್ ಮಾಡಿ. ಗೆಸ್ಟ್ ಪುಕ್ಸಟ್ಟೆ ಹೋಗಿದ್ರೆ ಗಿಲ್ಲಿ ದುಡ್ಡು ಕೊಟ್ಟು ಹೋಗಿರೋದಾ? ಗೆಸ್ಟ್ ಪುಕ್ಸಟ್ಟೆ ಹೋಗಿದಾರೆ ಅಂದ್ರೆ ಗಿಲ್ಲಿ ದುಡ್ಡು ಕೊಟ್ಟು ಹೋಗಿದಾನ ಅಂತ ಕೇಳ್ತಾ ಇದಾರೆ. ಸೊ ನೆನ್ನೆ ಒಂದ್ ಮಾತ್ ಹೇಳಿದ್ರು, ಏನಂತ, ಪುಕ್ಸಟ್ಟೆ ಊಟ ಮಾಡ್ಕೊಂಡು ಹೋಗಕ್ ಬಂದಿದೀರಾ ಅನ್ಬಿಟ್ಟು. ಯಾರಿಗಾದ್ರೂ ಟ್ರಿಗರ್ ಆಗುತ್ತೆ ಇದ್ರ. ಅವನು ಅವ್ರ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ಇವ್ರು ತಮಾಷೆ ಮಾಡ್ತಾವನ ಅಥವಾ ಏನೋ ಒಂದ್ ರೀತಿ ಕಾಲ್ ಎಳಿತಾ ಇರೋದ ಅಥವಾ ಟ್ರಿಗರ್ ಮಾಡಕ್ಕೆ ಮಾತಾಡ್ತಿದಾನ ಅಂತ ಅವ್ರ ಫೇಸ್ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ಅದು ಏನಾಯ್ತು, ರಜತ್ ಅವ್ರಿಗೆ ಟ್ರಿಗರ್ ಆಯ್ತು. ಯಾಕಂದ್ರೆ ಲಾಸ್ಟ್ ಸೀಸನ್ ಇದೇ ಊಟದ ವಿಚಾರಕ್ಕೆ ಫುಲ್ ಜಗಳ ಆಗ್ಬಿಟ್ಟಿರುತ್ತೆ. ಏನು ಹಂಗೆ ಹಿಂಗೆ ನಾನು
ಹೊರಗಡೆ ಅಷ್ಟು ಜನಕ್ಕೆ ಊಟ ಹಾಕ್ತೀನಿ, ನನ್ಗೆ ಒಂದ್ ತುತ್ತಿಗೆ ಊಟಕ್ಕೆ ಯಾವಾಗ್ಲೂ ತಿಂತಾನೆ ಇರ್ತಾನೆ ಅಂತ ಈ ತರ ಮಾಡ್ಬಿಟ್ಟಲ್ಲ ಅಂತ ಲಾಸ್ಟ್ ಸೀಸನ್ ಅಲ್ಲೂ ಅದಕ್ಕೆ ಜಗಳ ಆಗಿತ್ತು. ಊಟದ ವಿಷಯ ಅಂತ ಬಂದಾಗ ಯಾರಿಗಾದ್ರೂ ಅಷ್ಟೇ ಸ್ವಾಭಿಮಾನ ಇದ್ದೇ ಇರುತ್ತೆ. ಈ ತರ ಎಲ್ಲ ಮಾತು ಕೇಳಿಸ್ಕೊಂಡು ಇರುವಂತದ್ದು ಅವ್ರಿಗೂ ಇಲ್ಲ. ಇಲ್ಲಿ ನೋಡಿ, ಅತಿಯಾದ ಕಾಮಿಡಿ ಆದ್ರೂನು ಅಮೃತವಾದ್ರೂನು ವಿಷ ಆಗತ್ತೆ. ಗಿಲ್ಲಿಯು ಇಷ್ಟು ಪ್ರಾಯ ಆದ್ರೂ ಸಂಸ್ಕಾರ ಕಲ್ತಿಲ್ಲ, ಅದಕ್ಕೆ ಗಿಲ್ಲಿಯಪ್ಪ ಈಗ್ಲೂ ಸರಿಯಾಗಿ ಬೈತಾನೆ ಅಂತ. ವೈಲ್ಡ್ ಕಾರ್ಡ್ ನ ರುಬ್ಬೋಕೆ ಗಿಲ್ಲಿನೇ ಬೇಕು ಅಂತ. ಒಟ್ನಲ್ಲಿ ಗಿಲ್ಲಿನ ತಲೆ ಮೇಲೆ ಇಟ್ಕೊಂಡಿದೀರ, ಮೊದ್ಲು ಇಳ್ಸಿ. ನಾವೇ ಹೊರಗಡೆ ಹೋದಾಗ ನೀಡ್ ರೆಸ್ಪಾನ್ಸ್ ಇಲ್ಲ ಅಂದ್ರೆ ವರ್ಸ್ಟ್ ಅಂತ ಬರ್ತೀವಿ. ಗಿಲ್ಲಿ ತರ ಮಾಡ್ಬಾರ್ದು. ಕಿಚ್ಚ ಸರ್ ಶುಡ್ ಟೇಕ್ ಕ್ಲಾಸ್. ಎಲ್ಲಾರ್ಗೂ ಕಾಲು ಎಳಿಯೋದು. ಸುದೀಪ್ ಸರ್ ದೊಡ್ಡ ಸ್ಟಾರ್, ಅದಕ್ಕೆ ಅವರ ಕಾಲು ಎಳ್ದಿಲ್ಲ. ಇಲ್ಲ ಅಂದ್ರೆ ಅವರಿಗೂ ರೇಗ್ಸಿ, ಬಿಗ್ ಬಾಸ್ಗೂ ರೇಗ್ಸಿ ಬೆಲೆ ಇಲ್ಲದ ಹಾಗೆ ಮಾಡ್ತಾರೆ. ಕಿಚ್ಚ ಸರ್ ಶುಡ್ ಟೇಕ್ ಕ್ಲಾಸ್ ಫಾರ್ ಗಿಲ್ಲಿ. ಅದಂತೂ ನಿಜ. ಬಿಗ್ ಬಾಸ್ಗೂ ಕೂಡ ನೆನ್ನೆ ನೋಡಿದಾಗ ಬಿಗ್ ಬಾಸ್ಗೂ ಕೂಡ ಮರ್ಯಾದೆ ಇಲ್ದಂಗ ಆಡ್ತಿದ್ರು ಗಿಲ್ಲಿ ಅವರು. ಅಂದ್ರೆ ಮಧ್ಯ ಮಾತಾಡೋದು, ರೇಗ್ಸ್, ಇನ್ನೊಬ್ರು ರೇಗ್ಸಕ್ಕೋಸ್ಕರ ಮಧ್ಯ ಬಿಗ್ ಬಾಸ್ ಮಾತಾಡ್ಬೇಕಾದ್ರೆ ಮಧ್ಯ ಮಾತಾಡೋದು, ಇದೆಲ್ಲ ನೋಡಿದಾಗ ಒಂದ್ ರೀತಿ ಸರಿ ಇಲ್ಲ ಅಂತ ಅನ್ಸುತ್ತೆ ಅಷ್ಟೇನೆ. ಇವ್ರೊಬ್ರು ಚೆನ್ನಾಗಿ ಕಮೆಂಟ್ ಮಾಡಿದ್ರೆ, ಮೋಸ್ಟ್ ಆಫ್ ದ ಪೀಪಲ್ ಡೋಂಟ್ ಹ್ಯಾವ್ ದೇರ್ ಓನ್ ಏಬಲ್ ಟು ಜಡ್ಜ್ ಪೀಪಲ್. ಲೈಕ್ ಒಂದು ಕುರಿ ಹಳ್ಳಕ್ಕೆ ಬಿದ್ರೆ ಎಲ್ಲಾನು ಬೀಳ್ತವೆ. ಹೋಪ್ ಎವ್ರಿ ಒನ್ ಹ್ಯಾಸ್ ವಾಚ್ಡ್ ಯೆಸ್ಟರ್ಡೇ ಎಪಿಸೋಡ್. ವಾಟ್ಸ್ ಹಿಸ್ ಬಿಹೇವಿಯರ್ ಅಂತ. ವಿ ಆಲ್ ನೋ ಹಿ ಇಸ್ ಅ ಕಾಮಿಡಿಯನ್, but task performance very poor. Imagine you are in a resort. If any waiter behave as a Gilly, will you all tolerate? Will the staff ask the guest, is it your second or third marriage when they go to celebrate bachelorette party? What nonsense is this? ಸೊ ಈ ರೀತಿಯಾಗಿ ಈ ಕಡೆ ಒಂದು ಪಾಸಿಟಿವ್ ಆಗು ಕಮೆಂಟ್ಸ್ ಗಳಿದೆ, ನೆಗೆಟಿವ್ ಆಗು ಕಮೆಂಟ್ಸ್ ಗಳಿದೆ. ಮೋರಲ್ ಆಫ್ ದ ಸ್ಟೋರಿ ಈಸ್ ಅತಿ ಆದ್ರೆ ಅಮೃತನು ಕೂಡ ವಿಷನೇ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹಲವಾರು ಕಡೆ ಎಲ್ಲ ವಿಡಿಯೋಸ್ ಎಲ್ಲ ಓಡಾಡ್ತಾ ಇದೆ ಏನು ಬಿಗ್ ಬಾಸ್. ಸೊ ಅಲ್ಲಿ ನಾನು ಹಿಂಗೆ ಕಮೆಂಟ್ ನೋಡ್ತಾ ಇರ್ಬೇಕಾದ್ರೆ ಒಂದು ಕಮೆಂಟ್ ನ ಓಪನ್ ಮಾಡಿದೆ. ಅದೇ ಇದ್ರ ಬಗ್ಗೆ ಗೆಸ್ಟ್ ಗಳು ಬಂದಾಗ ಯಾವ ರೀತಿ ನಡ್ಕೊಂಡ್ರು ಅಂತ. ಅದಕ್ಕೆ ಗಿಲ್ಲಿ ಬಗ್ಗೆ ಒಬ್ರು ಕಮೆಂಟ್ ಹಾಕ್ತಾರೆ, ನೀನ್ ಸಖತ್ತಾಗಿ ಆಡ್ತಿದ್ಯಾ, ಚೆನ್ನಾಗಿ ರುಬ್ತಾ ಇದ್ಯಾ, ಒಂದ್ ರೀತಿ ಚೆನ್ನಾಗಿ ಅವ್ರನ್ನ ಏನೇನೋ ಅವ್ರಗಳ ಭಾಷೆಗಳು ಹೇಳ್ತಾರೆ, ಚೆನ್ನಾಗಿ ಮಾಡ್ತಾ ಇದೀಯಾ, ರೋಸ್ಟ್ ಮಾಡ್ತಾ ಇದೀಯಾ, ಮಾಡಿ ಗಿಲ್ಲಿ, ನಿಂಗ್ ಸಪೋರ್ಟ್ ನಮ್ಗಿರುತ್ತೆ. ಈ ರೀತಿ ನನ್ ಮರ್ತ್ಬಿಟ್ಟಿದೆ ಮೇನ್ ಕಮೆಂಟ್ ಏನಂತ ಮರ್ತ್ಬಿಟ್ಟಿದೀನಿ. ಬಟ್ ಗಿಲ್ಲಿ ರಿಲೇಟೆಡ್ ಆಗಿ ಕಮೆಂಟ್ ಹಾಕ್ತಾರೆ. ಅದಕ್ಕೆ ಇನ್ನೊಬ್ರು, ಇಲ್ಲ ಅವ್ನ್ ಏನೇ ಮಾಡಿದ್ರು ಸರಿ ಅನ್ನೋದು ತಪ್ಪು, ಈ ರೀತಿ ಒಂಥರ ಅವ್ನ್ ವಿರುದ್ಧವಾಗಿ ಕಮೆಂಟ್ ಹಾಕ್ತಾರೆ. ನಾರ್ಮಲ್ ಆಗಿ ಕಮೆಂಟ್ ಹಾಕ್ತಾರೆ. ಗಿಲ್ಲಿ ಪರ್ವ ಕಮೆಂಟ್ ಹಾಕಿದ್ರಲ್ಲ, ಅವ್ರೇನ್ ಮಾಡಿದ್ರು, ಮತ್ತೆ ರಿಪ್ಲೈ ಮಾಡಿದ್ರು, ಹಂಗೆ ಅವನೇನ್ ದಬಾಕಿದ್ದಾನೆ, ಇವ್ರೇನ್ ದಬಾಕಿದ್ದಾರೆ, ಅವ್ರು ಬಂದ್ ಹಂಗಿರ್ಬೇಕಿತ್ತು ಹಿಂಗಿರ್ಬೇಕಿತ್ತು ಅಂತ ಅವರು. ಈಗ ಇಲ್ಲಿಲ್ಲೇ ಫುಲ್ ವಾದ ಶುರುವಾಯ್ತು. ಈಗ ಕಮೆಂಟ್ ಅಲ್ಲೇ ನೀವು ಮಾತಾಡಿರುವಂತ ಮಾತಿಗೆ ವಿರುದ್ಧವಾಗಿ ಮಾತಾಡಿದವ್ರನ್ನ ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಿಮ್ ಕೈಲಿ ತಗೊಳಕ್ ಆಗ್ತಾ ಇಲ್ಲ. ಅಂತದ್ರಲ್ಲಿ ಡೈರೆಕ್ಟ್ ನಮ್ಮ ವ್ಯಕ್ತಿತ್ವದ ಬಗ್ಗೆ ಏನೋ ಒಂದು ಮಾತಾಡ್ತಾ ಇದಾರೆ, ಈ ತರ ಟೀಸ್ ಮಾಡ್ತಾ ಇದಾರೆ ಅಂತಾಗ ಯಾರ್ ತಾನೇ ಸುಮ್ನೆ ಇರ್ತಾರೆ? ನೀವೊಂದು ಆ ಕಮೆಂಟ್ ರಿಪ್ಲೈ ಮಾಡಿರೋ ಕಮೆಂಟ್ಗೆ ನೀವು ಫುಲ್ ಉರ್ಕೊಂಡು ರಿಪ್ಲೈ ಮಾಡ್ತಾ ಇದೀರಾ ಅಂತಂದ್ರೆ, ಈಗ ಡೈರೆಕ್ಟ್ ಆಗಿ ಈ ತರ ಒಂದು ನೀವು ಏನ್ ಬಿಟ್ಟಿ ಊಟ ಮಾಡಕ್ ಬಂದಿದ್ದೀರಾ, ಅಥವಾ ತಿಂದು ಬರೀ ತಿನ್ಕೊಂಡೇ ಇದ್ದು ತಂದ ಹಾಕೋರ್ ನಾವು, ಈ ತರ ಎಲ್ಲ ಮಾತಾಡಿದಾಗ ಯಾರ ತಾನೇ ಟ್ರಿಗರ್ ಆಗಲ್ಲ ಹೇಳಿ? ಸೊ ಇದನ್ನು ಸ್ವಲ್ಪ ಯೋಚನೆ ಮಾಡ್ಬೇಕು. ನನ್ಗೆ ಈ ತರ ಅನಿಸ್ತು ಅಲ್ವಾ, ಇದನ್ನೇ ತಗೊಂತ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಈ ತರ ಜಗಳ ಆದಾಗ ಯಾರಾದ್ರೂ ಸುಮ್ನೆ ಬಿಡ್ತಾರ? ನೀನ್ ಮಾತಾಡ್ತಾ ಇದ್ಯಾ, ಮಾತಾಡಪ್ಪ ಅನ್ಬಿಟ್ಟು ಯಾರಾದ್ರೂ ಕೈ ಕಟ್ಕೊಂಡ್ ಕುತ್ಕೋತಾರ? ಇಲ್ಲ. ಸೊ ಅದೇ ರೀತಿ ಇವಾಗ ಬಿಗ್ ಬಾಸ್ ಅವರು ಇವ್ರಗಳ ಮಧ್ಯೆನೆ ತಂದಿಟ್ಬಿಟ್ಟು ತಮಾಷೆ ನೋಡ್ತಾ ಇದಾರೆ ಅಂತ ಹೇಳ್ಬೋದು. ಇದೆಲ್ಲ ನನ್ಗೆ ಅನ್ಸಿದ್ದಷ್ಟೇ, ನಿಮ್ ಆಲೋಚನೆಗಳು ನಿಮ್ಗೆ ಬಿಟ್ಟಿದ್ದು. ಸೊ ಪ್ರೋಮೋ ನೋಡೋದಾದ್ರೆ ಈ ರೀತಿ, ಅತಿಥಿ ದೇವೋ ಭವ ಅಲ್ಲ, ಅತಿಥಿ ಬಯ್ಯೋ ಭವ ಅಂತೆ. ಸೊ ಕ್ಯಾಪ್ಷನ್ ಅವರೇ ಹಿಂಗ್ ಕೊಟ್ಟಿದ್ದಾರೆ, ಎಲ್ಲ ಟ್ರಿಗರ್ ಆಗ್ಲಿ ಅಂತಾನೆ ಕೊಟ್ಟಿದ್ದಾರೆ. ಎಷ್ಟು ಇವತ್ತು ಒಂದ್ ರೀತಿ ನೆಗೆಟಿವ್ ಇದೆಯೋ ಅಷ್ಟೇ ಪಾಸಿಟಿವ್ ಅಂತೂ ಇದೆ. ಇಲ್ಲಿ ಇನ್ನೊಂದ್ ಏನ್ ನೋಡ್ಬೋದಂದ್ರೆ, ಗೊತ್ತವ್ರಿಗೆ ಈ ಒಂದು ಊಟದ ವಿಷಯ ಬಂದ್ರೆ ಫುಲ್ ಟ್ರಿಗರ್ ಆಗ್ತಾರೆ ಅನ್ನೋದು ಗೊತ್ತಾಗಿದೆ ಇವಾಗ ಗಿಲ್ಲಿಗೆ. ಸೊ ಅದನ್ನೇ ಇಟ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ರಜತ್ನ ಕೆರಳಿಸದೆ ಒಂದು ಇದಾಗ್ಬಿಟ್ಟೈತೆ. ಸೊ ನೋಡೋಣ ಹೆಂಗಾಗುತ್ತೆ ಏನಂತ ಗೊತ್ತಿಲ್ಲ. ಬಟ್ ಇನ್ನೊಂದ್ ಮೇನ್ ಆಗಿ ಇಷ್ಟೆಲ್ಲಾ ನೋಡಿದ್ರು, ಇವ್ರು ಸರಿ ಇವ್ರು ತಪ್ಪು ಅಂತ ಮಾತಾಡಿದ್ರು, ಕೊನೆಗೆ ಮೇನ್ ಆಗಿ ಕಾಣಿಸೋದೆ ಗಿಲ್ಲಿ. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ಅಷ್ಟು ಸಪ್ಪೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಎಲ್ಲಾ ಗೆಸ್ಟ್ ಗಳೆಲ್ಲ ಬರ್ತಾರೆ, ಬಂದು ಇವ್ರು ಏನೇ ಕೇಳಿದ್ರು ಎಲ್ಲ ಮಾಡಿ ಕೊಡ್ತಾರೆ. ಅಡಿಗೆ ಏನ್ ಕೇಳ್ತಾರೆ ಮಾಡ್ಕೊಡೋದು, ಅಲ್ಲಿ ಮಾಡ್ತಾರೆ, ಇವ್ರು ತಂದು ಕೊಡ್ತಾರೆ. ಅದೇ ಇಷ್ಟೇ ಆಗ್ಬಿಟ್ರೆ ನೋಡಕ್ ನಮ್ಗೂ ಮಜಾ ಇಲ್ಲ, ಅವ್ರಿಗೂ ಮಜಾ ಇರಲ್ಲ. ಸೊ ಮಧ್ಯೆ ಈ ತರ ಒಂದ್ ಸ್ವಲ್ಪ ಮಸಾಲೆ ತರ ಇದ್ದಾಗ ನೋಡಕ್ಕೂ ಚೆನ್ನಾಗಿರುತ್ತೆ. ಬಟ್ ಅತಿ ಆಗದ್ ಬೇಡ ಅಂತ ಅಷ್ಟೇ ಹೇಳ್ತಾ ಇರೋದು. ಗಿಲ್ಲಿ ಇಲ್ಲೇ ಇದ್ರೆ ಇದೆಲ್ಲ ಸಪ್ಪೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರೆಲ್ಲ ಹೇಳ್ದಂಗೆಲ್ಲ ಕೇಳ್ಕೊಂಡು ಹೆದರ್ಕೊಂಡಿರ್ತಾರೆ. ಗಿಲ್ಲಿ ಒಬ್ನೇ ಸ್ವಲ್ಪ
ಏನೋ ಆ ಧೈರ್ಯವಾಗಿ ಅವ್ರಿಗೆಲ್ಲ ಟಾಂಗ್ ಕೊಟ್ಕೊಂಡು ಆಡ್ತಿರೋದು. ಚೆನ್ನಾಗಿ ಆಡ್ತಾ ಇದಾರೆ, ಬಟ್ ಆಗಿ ಅಷ್ಟೇ. ಇನ್ನೊಬ್ರಿಗೆ ನೋವಾಗೋ ತರ ಆಡೋದ್ ಬೇಡ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಅದ್ ಬಿಟ್ಟು ಅವ್ರ ಪರ ಇವ್ರ ಪರ ಆತರ ಏನಿಲ್ಲ. ಸೊ ನಿಮ್ಗೆ ಏನ್ ಅನ್ನಿಸ್ತು ನೆನ್ನೆ ಒಂದು ಎಪಿಸೋಡ್ ಹಾಗೆ ಇವತ್ತಿನ ಒಂದು ಎಪಿಸೋಡ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.